ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ಅಥವಾ ಕ್ಯಾಬೇಜ್ ಮಂಚೂರಿ. ಸೇಮ್ ಅದೇ ಟೇಸ್ಟ್ ಇರುತ್ತೆ. ನಾನು ಹೇಳೋ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರಾ. ತುಂಬ ಟೇಸ್ಟಿಯಾಗಿತ್ತು. ಒಂದ್ಸತಿ ಟ್ರೈ ಮಾಡಿ. ಫಸ್ಟಿಗೆ ಒಂದು ಬೌಲಿಗೆ ಇಲ್ಲಿ ನಾನು 3 ಕಪ್ಪಷ್ಟು ಕ್ಯಾಬೇಜ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಚಾಪರಿಂದ ಅದನ್ನು ಚಾಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ 1/2 ಕಪ್ಪಷ್ಟು ಮೈದಾ ಹಿಟ್ಟು, ನೆಕ್ಸ್ಟ್ ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ. ನೆಕ್ಸ್ಟ್ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಅದರಲ್ಲಿ 2 ಟೀ ಸ್ಪೂನ್ ಫುಲ್ಲಷ್ಟು ಸಾಲ್ಟ್ ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ನೆಕ್ಸ್ಟ್ ಅದೇ ಟೀ ಸ್ಪೂನಲ್ಲಿ 2 ಫುಲ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನೆಕ್ಸ್ಟ್ 1 ಟೀ ಸ್ಪೂನಷ್ಟು ಕೋರಿಯಂಡರ್ ಪೌಡರ್ ಹಾಕಿದ್ದೀನಿ. 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಇವಾಗ ನೀರು ಹಾಕ್ದಲ್ಲೇ ಈ ಥರನೇ ನೀವು ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕಬೇಡಿ. ನೀವು ಎಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರ್ತೀರ ಅಷ್ಟು ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಥರ ಮಿಕ್ಸ್ ಆಯಿತು. ಇವಾಗ ಎಣ್ಣೆ ಬಿಸಿಗಿಟ್ಟು ಇದನ್ನು ಸ್ವಲ್ಪನೇ ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ಫುಲ್ ರೌಂಡ್ ಮಾಡಿ ಹಾಕಕ್ಕೆ ಹೋಗಬೇಡಿ. ಸುಮ್ಮನೆ ನಾವು ಆನಿಯನ್ ಪಕೋಡಾಸ್ ಎಲ್ಲ ಹಾಕ್ತೀವಲ್ಲ ಆ ಥರ ಸುಮ್ಮನೆ ಕೈಯಲ್ಲಿ ಈ ಥರ ತಗೊಂಡು ಈ ಥರ ಹಾಕ್ಕೊಳ್ಳಿ. ರೌಂಡ್ ಹಾಕಿದರೆ ಅದು ಟೈಮ್ ಹಿಡಿಯುತ್ತೆ ಒಳಗಡೆ ಬೆಂದೋದಕ್ಕೆ. ಈ ಥರ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಇವಾಗ ಫ್ರೈ ಆದಮೇಲೆ ನೋಡಿ, ಈ ಥರ ನೀವು ಬೇಕಾದರೆ ಕಲರ್ ಹಾಕ್ಬೋದು, ತುಂಬ ರೆಡ್ಡಾಗಿ ಬರುತ್ತೆ. ನಾನು ಕಲರ್ ಹಾಕಿಲ್ಲ. ಕಲರ್ ಹಾಕಲಿಲ್ಲ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಗೋಬಿದು. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಗೊತ್ತಾ, ನೀವು ಹಾಗೇನೆ ತಿನ್ಬೋದು, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಈ ಥರ ಎಲ್ಲನೂ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಇನ್ನೊಂದು ಟ್ರಿಪ್ ಹಾಕಿದ್ದೆ, ಅದನ್ನು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೀವು ಈ ಥರ ಹಾಕಿದರೆ ಅದು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ನೋಡಿ, ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೋಬೇಕು. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಈ ಥರ ಎಲ್ಲನೂ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, 3 ಕಪ್ ಕ್ಯಾಬೇಜಲ್ಲಿ ಅಷ್ಟು ಗೋಬಿ ಆಯಿತು. ನೆಕ್ಸ್ಟ್ ಇನ್ನೊಂದು ಸತಿ ಅದೇ ಪ್ಯಾನಿಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಚಾಪ್ ಮಾಡ್ಕೊಂಡಿರೋ ಗಾರ್ಲಿಕ್ ಮತ್ತು ಚಿಲ್ಲೀಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಈ ಥರ ಸಾಟೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ನಾನು 1 ಫುಲ್ ಬಿಗ್ ಸೈಜ್ ಆನಿಯನ್ನ ಸ್ವಲ್ಪ ಮೀಡಿಯಮ್ ಆಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಅದನ್ನು ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡು 1-2 ಮಿನಿಟ್ಸ್ ಅಷ್ಟೇ ಸ್ವಲ್ಪ ಸಾಟೆ ಮಾಡಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಇಷ್ಟು 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಫ್ರೈ ಮಾಡಿಕೊಂಡು ನಾನು 1/2 ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಸಾಸಸ್ಸಲ್ಲಿ ಕೂಡ ಸಾಲ್ಟ್ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನೀವು. ನಾನಿಲ್ಲಿ 1/2 ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಅದನ್ನು ಹಾಕಿ 1/2 ಟೀ ಸ್ಪೂನಷ್ಟೇ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ನಾನು 1/2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೀನಿ. ನೆಕ್ಸ್ಟ್ 1 ಫುಲ್ ಟೇಬಲ್ ಸ್ಪೂನಷ್ಟು ಕೆಚಪ್ ಹಾಕಿದ್ದೀನಿ. ನೆಕ್ಸ್ಟ್ 1 ಫುಲ್ ಟೇಬಲ್ ಸ್ಪೂನ್ ಅಷ್ಟೇ ಚಿಲ್ಲಿ ಸಾಸ್ ಹಾಕಿದ್ದೀನಿ. 3 ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ಗೆ 3 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಒಂದು ಸ್ಲರಿ ಮಾಡ್ಕೊಂಡಿದ್ದೆ. ಆ ಸ್ಲರಿನ ಇವಾಗ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಟ್ಟಿ ಆಗುತ್ತೆ ಸ್ವಲ್ಪ. ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಬೌಲಿಗೆ 3 ಟೇಬಲ್ ಸ್ಪೂನಷ್ಟು ಮತ್ತೆ ನೀರು ಹಾಕಿ
ಕಾರ್ನ್ಫ್ಲವರ್ ಹಾಕಕ್ಕೆ ಹೋಗಬೇಡಿ. ಇವಾಗ ಜಸ್ಟ್ ಅದೇ ಬೌಲ್ ಇರುತ್ತಲ್ಲ ಅದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಗೋಬಿಗೆ ಚೆನ್ನಾಗಿ ಕೋಟ್ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಎಲ್ಲ ಸ್ಟ್ರೀಟ್ಸಲ್ಲಿ ರೆಸ್ಟೋರೆಂಟ್ಸಲ್ಲಿ ಹಾಕೋದಂದರೆ ಕಸ್ತೂರಿ ಮೇಥಿ. ಇದನ್ನು ಕೂಡ ಒಂದು 1/2 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಇವಾಗ ಟೇಸ್ಟ್ ನೋಡ್ಕೋಬೋದು. ಇನ್ನೂ ಕೆಚಪ್ ಹಿಡಿಯುತ್ತೆ ಏನು ಹಿಡಿಯುತ್ತೆ ಅದನ್ನು ನೋಡಿ ಹಾಕಿ ನಾವು ಫ್ರೈ ಮಾಡ್ಕೊಂಡಿರೋ ಗೋಬಿನ ಇದರೊಳಗಡೆ ಹಾಕಿ ನಿಮಗೆ ಎಷ್ಟು ಒಂದು ಟೈಮಿಗೆ ಗೋಬಿ ಬೇಕು ಅಷ್ಟು ಹಾಕಿ ಈ ಸಾಸಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಕಿದ್ದು ಸ್ವಲ್ಪ ಇಟ್ಕೊಳ್ಳಿ, ಯಾವಾಗ ಮಾಡಿಕೊಡ್ತೀರಾ ಆವಾಗ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಗೋಬಿಗೆ ಕೋಟ್ ಆಯಿತು ಅಂತ ಸಾಸಸ್ ಎಲ್ಲ. ತುಂಬ ಚೆನ್ನಾಗಾಗಿತ್ತು ಗೋಬಿ. ಸೇಮ್ ರೆಸ್ಟೋರೆಂಟ್ಸಲ್ಲಿ ತಿಂತೀವಲ್ಲ ಅದೇ ಟೇಸ್ಟ್ ಇತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ನೋಡಿ ಇವಾಗ ನಾನು ಅಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಆನಿಯನ್ ಹಾಕಿ ಸ್ವಲ್ಪ ಕೊರಿಯಂಡರ್ ಹಾಕಿದರೆ ರೆಡಿಯಾಗಿದೆ ನಮ್ಮ ಗೋಬಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕಿಗೆ ನೀವು ಆರಾಮಾಗಿ ಮಾಡಿಕೊಡ್ಬೋದು. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್ ಆಲ್.